ನಮಸ್ತೆ ಸ್ನೇಹಿತರೆ, ಸಂಜೆ ಎಕ್ಸ್ಪ್ರೆಸ್ಗೆ ಸ್ವಾಗತ. ಇದು ಹೊರಮಾವು ಕೆರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದಾಗ ನಾಯಿಗಳಿಗೆ ಮರಿ ಆಗಬಾರ್ದು ಅಂತ ಸಂತಾನಹರಣ ಶಸ್ತ್ರಚಿಕಿತ್ಸೆಗಳನ್ನ ಮಾಡ್ತಾಯಿದ್ರು. ಹಾಗಾಗಿ ನಾಯಿ ಮರಿಗಳ ಸಂಖ್ಯೆ ಬಹಳಷ್ಟು ಗಣನೀಯವಾಗಿ ಕಡಿಮೆ ಆಗಿತ್ತು. ಈಗ GB ಆದ ನಂತರ ಮಹಾನಗರ ಪಾಲಿಕೆ ವ್ಯಾಪ್ತಿ 5 ಕಾರ್ಪೊರೇಷನ್ ಆಗಿ ವಿಂಗಡಣೆ ಆಗಿದೆ. ಸೊ ಇಲ್ಲಿ ನಾಯಿ ಮರಿಗಳನ್ನ ನೋಡ್ತಾ ಇದ್ದರೆ ಶಸ್ತ್ರಹರಣ ಚಿಕಿತ್ಸೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಆಗ್ತಾಯಿಲ್ಲ ಅನ್ನೋದು ಕಂಡು ಬರ್ತಾ ಇದೆ. ನೋಡಿ, ಇವು ನಾಯಿ ಮರಿಗಳು ಈ ಥರ ಸುಮಾರು ನೋಡಿದ್ದೀನಿ ನಾನು. ಅಲ್ಲೊಂದು ಹೋಗ್ತಾ ಇದೆ ನೋಡಿ, ಈ ಥರ ಸುಮಾರು ನೋಡಿದ್ದೀನಿ ನಾನು. ಸೊ ಇವತ್ತು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಪೂರ್ವ ಬೆಂಗಳೂರು ನಗರ ಪಾಲಿಕೆ ವ್ಯಾಪ್ತಿಗೆ ಬರುತ್ತೆ. ಸೊ ಇತ್ತ ಗಮನ ಹರಿಸಿ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ವ್ಯವಸ್ಥಿತವಾಗಿ ಕಠಿಣವಾಗಿ ಮಾಡಿ ಇಲ್ಲಿ ವಾಕಿಂಗ್ ಅಥವಾ ಜಾಗಿಂಗ್ಗೆ ಬರುವಂಥ ನಾಗರಿಕರ ಸುರಕ್ಷತೆ ಸುಭದ್ರತೆ ಅತ್ಯವಶ್ಯಕವಾಗಿದೆ. ನಾಯಿ ಕಚ್ಚೋದ್ರಿಂದ ರೇಬಿಸ್ ಮತ್ತು ಇನ್ನಿತರ ರೋಗ ಹರಡೋದು ಸಾಮಾನ್ಯ. ರೇಬಿಸ್ ಒಂದು ಭಯಂಕರ ಮಾರಕ ರೋಗ. ಸೊ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನಾಯಿಗಳನ್ನು, ಈ ಥರ ನಾಯಿಗಳು ಎಲ್ಲಂದರಲ್ಲಿ ಮರಿ ಹಾಕೋದನ್ನು ತಡೆಗಟ್ಟಬೇಕು. ನಮಸ್ತೆ ಸ್ನೇಹಿತರೆ.